RC, reading extracts, sir. We are talking about, my dear chats, now RC, reading extract. ಇದನ್ನ ಬಾಳ್ ಸರ ಎಕ್ಸಾಮ್ದೊಳಗೆ ಅಂದ್ರೆ ಈಗ 2 years ಇಂದ ಆತ ಮಕ್ಕಳೇ ಈ ಲೆಸನ್ ಮೇಲೆ ಸಾರಿ ಈ ಪದ್ಯದ ಮೇಲೆ RC ನ ಕೇಳಿದಾನೆ. ಸೊ ಅದ್ರ ಜೊತೆಗೆ ನಾವು 2 marks ಗಳನ್ನ ನೋಡ್ಬೇಕು. Don't talk, my dear chats. I am requesting for once again. ಕನೆಕ್ಟ್ ಆಗಿದೆ. Okay, my dear chats, now how to ask questions is very important. Asking questions. So first one, in the year of 2023, 6/4/2023, the first question asking for this poem. 2023 ಯಾವ ತರ ಕೇಳಿದಾನಪ್ಪ ಅಂತ ಹೇಳಿದ್ರೆ, ಸೊ ಯಾವ ರೀತಿ ಕೇಳಿದಾನಪ್ಪ ಇಲ್ಲ ನೋಡೋದಾದ್ರೆ ದ ಫಸ್ಟ್ ಲೈನ್ ನೋಡಿ ರಿಲೇಷನ್ ಕೇಳಿದಾನೆ. we were crowded in the cabin. So it is the first RC. ಸೊ ಇದನ್ನ ನಾನು ಮೊದಲಿಗೆ ಹೇಳಿದೆ. ಸೊ ಫಸ್ಟ್ ಸ್ಥಾನದಲ್ಲಿ ಬರ್ತದೆ ಮಕ್ಕಳ, ಅಂಡರ್ಲೈನ್ ಮಾಡ್ಕೊಡ್ರಿ ಅಂತ ಹೇಳಿದ್ದೆ. ಸೊ ನೋಡಿ ಯಾವ ರೀತಿ ಕೇಳಿದಾನೆ, ಈ ಲೈನ್ ಅನ್ನ ಕೇಳಿದಾನೆ ಮಕ್ಕಳೇ. we were crowded in the cabin, not a soul, ಕಂಟಿನ್ಯೂ ಮಾಡ್ಕೊಡ್ರಿ, not a soul there to sleep. ಎಸ್, ಈ ರೀತಿ ಕೊಟ್ಟು ನಿಮಗೆ ಮೊದಲಿಗೆ ಏದಲ್ಲಿ ಏನ್ ಕೇಳಿದನಪ್ಪ ಅಂತ ಹೇಳಿದರೆ, who were ತುಂಬಾ ಚೆನ್ನಾಗಿ ಕೇಳ್ತಾನೆ. who were crowded in the cabin. ಆನ್ಸರ್ ಏನ್ ಬರ್ತದೆ ಮಕ್ಕಳೇ? the sailors. ಆನ್ಸರಿಂಗ್ the sailors. ಸೆಕೆಂಡ್ ಒನ್ ಕ್ವಶನ್ ಬಿ ಯಾವ ರೀತಿ ಕೇಳಿದಾನೆ ಇಲ್ಲೇ ನೋಡೋದಾದ ಮಕ್ಕಳೇ. why were they not ready to sleep? Yes. Why were they not ready to sleep? ಯಾಕೆ ಅವ್ರು ಮಲಗಲಿಕ್ಕೆ ತಯಾರಿದ್ದಿಲ್ಲ? Because the sailors were once again, because the sailors were afraid of ಎದಕ್ಕೆ? ಇಷ್ಟು ಬರೆದ್ರೆ ಸಾಕು ಮಕ್ಕಳೇ. ನೋಡಿ ಬರ್ತೀನಿ. ಎಸ್, because the sailors afraid of storm. afraid of storm, then ಅದು ಏನ್ ಮಾಡ್ತದ? ಏನನ್ನ? afraid of storm and destroy. ಏನನ್ನ? destroy the ship. ನಾನು ಇನ್ಮೇಲೆ ಚರ್ಚೆ ಮಾಡ್ತಾ ಹೋಗ್ತೇನೆ, ಯಾಕಂದ್ರೆ ಬಿಕಾಸ್ ವೆರಿ
ಟೈಮ್ ಈಸ್ ವೆರಿ ಶಾರ್ಟ್ ನಾವು ಎಲ್ಲಾ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಮಕ್ಕಳೇ. ಸೊ ಇನ್ನು ಲಾಸ್ಟ್ ಕ್ವಶನ್, ಅದಕ್ಕೆಲ್ಲ ಮೇಲೆ ರಬ್ ಮಾಡ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ನೋಡೋದಾದ್ರೆ, ಸಿ ಆಪ್ಷನ್, ವಾಟ್ ಹ್ಯಾಡ್ ಹ್ಯಾಪನ್ಡ್ ಟು ದೆಮ್. ಸಿ ವಾಟ್ ಹ್ಯಾಡ್ happened to them. ಏನಾಗ್ತದೆ ಇಲ್ಲಿ? What happened? The sailors ಏನಾಗ್ತದ ಅವ್ರಿಗೆ ಮುಂದೆ? The sailors ಏನಾಗ್ತದ? The sailors, all the sailors were died for the tempest. ಬಿರುಗಾಳಿಯಿಂದ ನಾವು ಸತ್ತು ಹೋಗ್ತೀವಿ ಅನ್ನೋದು ಅವ್ರಿಗೆ ಆಗ್ತದ ಮಕ್ಕಳೇ. ಹಾಗಾದ್ರೆ ನೋಡಿ ಬರ್ಕೊಡ್ರಿ, the sailors died for the tempest. ಹಾಗಾದ್ರೆ ಒಂದೊಂದೇ ಕೇಳ್ತಾ ಹೋಗೋಣ, ಚರ್ಚೆ ಮಾಡೋಣ ಮಕ್ಕಳೇ. ಯಾಕಂದ್ರ ಬರಿತಾ ಹೋದಂಗೆಲ್ಲ ತುಂಬಾ ಕ್ವಶನ್ಸ್ ಗಳಿದಾವ. ಸೊ ಇನ್ನು ಇಟ್ ಇಸ್ ವೆರಿ ಬ್ಯೂಟಿಫುಲ್. ಎಸ್ ಮೈ ಡಿಯರ್ ಚಾರ್ಜ್, ನಮ್ಮ ಕ್ರೈಸ್ ಇಲಾಖೆ ಕೊಟ್ಟಿರ್ತಕ್ಕಂಥ ನೋಡಿ ಕಲಿ ಓದಿ ಬರೆಯೋ ಅನ್ನೋ ಈ ಪುಸ್ತಕದಲ್ಲಿ ಇಂಗ್ಲಿಷ್ ನಿಮಗೆಲ್ಲ ಮಟೀರಿಯಲ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಯು. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಸಿಗಳ ಯಾವುದೇ ಮಾಹಿತಿ, ಯಾವುದೇ ಲೆಸನ್ ಬಗ್ಗೆ ಇರಲಿ ಅಥವಾ ಗ್ರಾಮರ್ ಪಾಯಿಂಟ್ಸ್ ಇರಲಿ ಮಕ್ಕಳೇ, ಅಕ್ಯುರೇಟ್ ಆಗಿ ಮಾಡಿದ್ದಾರೆ. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಇದರಲ್ಲಿ ಡಿಸ್ಕಷನ್ ಆಗಿದೆ. ಏನೇನ್ ಡಿಸ್ಕಷನ್ ಆಗಿದಾವ ಅಂತ ನೋಡೋದಾದ್ರೆ ಮಕ್ಕಳೇ, ನಾನೀಗ ಇವತ್ತು ಮಾತ್ರ ನಾನು ಈ ಪದ್ಯವನ್ನು ಮಾತ್ರ ಡಿಸ್ಕಸ್ ಮಾಡ್ತಾನೆ. ಸೊ ನೀವುಗಳ ನಿಮ್ಮ ಕಡೆ ಇವು ಬುಕ್ಗಳನ್ನ ನೀಡಿ ಕೊಟ್ಟಿದ್ದಾರೆ. ಸೊ ನೀವು ಹಾಸ್ಟೆಲ್ಗಳಿಗೆ ಹೋದ ಮೇಲೆ ಒನ್ಸ್ ಅಗೇನ್ ಇವುಗಳನ್ನು ತೆಗೆದು ನೋಡಿ, ಭಾರಿ ಯೂಸ್ಫುಲ್ ಇದೆ ಅದು. ವೇಟ್ ಓಕೆ, ಪೇಜ್ ನಂಬರ್ 117 ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಾನು ಡಿಸ್ಕಸ್ ಮಾಡ್ತಾನೆ, ಇದರಲ್ಲೇ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಇವುಗಳನ್ನ ನೋಡೋದಾದ ಹೋದ್ರೆ ನೋಡ್ರಿ, 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿ. ತುಂಬಾ ಚೆನ್ನಾಗಿ ನಮ್ಮ ಇಲಾಖೆಯ RPಗಳು ತುಂಬಾ ಚೆನ್ನಾಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಚೆನ್ನಾಗಿ ವಿವರಿಸಿದ್ದಾರೆ. ಇವುಗಳನ್ನು ಓದಿದ್ರೆ get 100 ಮಾರ್ಕ್ಸ್, 80 ಮಾರ್ಕ್ಸ್ ಕನ್ಫರ್ಮ್. ಇದನ್ನ ನಾನು ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಮಕ್ಕಳೇ. ಐ ಆಮ್ ಹ್ಯಾಟ್ಸ್ ಆಫ್ ಫ್ರಮ್ ಆಲ್ ದ RPs. ತುಂಬಾ ಚೆನ್ನಾಗಿ ಮಾಡಿದ್ರೆ, ನನಗೆ ತುಂಬಾ ಲೈಕ್ ಆಗಿದೆ ಈ ಪುಸ್ತಕ ನೋಡ್ತಾ ಹೋದ್ರೆ. ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ಕೇಳಿದಾನೆ. ಫಸ್ಟ್ ಆರ್ಸಿಗಳನ್ನ ನೋಡೋಣ ಮಕ್ಕಳೇ. ಆರ್ಸಿಗಳನ್ನ ನೋಡಿದ ನಂತರ 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನೋಡೋಣ. ನೋಡ್ರಿ, ನೀವುಗಳ ಆನ್ಸರ್ ಮಾಡ್ತಾ ಹೋಗ್ರಿ, ನಾನು ಕೇಳ್ತಾ ಹೋಗ್ತೇನೆ. ನಿಮ್ ಕೈಯಲ್ಲಿ ಯಾರ ಕೈಯಲ್ಲಿ ಇಲ್ಲ ಬುಕ್, ಇವಾಗ ನನ್ನ ಕಡೆ ಮಾತ್ರ ಇದೆ. ಸೊ ನೋಡ್ತಾ ಹೋಗೋಣ ಮಕ್ಕಳೇ. Isn't God upon the ocean just the same as on the land? ಇದನ್ನ 2019 ಮಾರ್ಚ್ 3ನೇ ತಿಂಗಳದೊಳಗ ನಡೆದಂತ ಪರೀಕ್ಷೆಯಲ್ಲಿ ಕೇಳಿದಾರೆ ಮಕ್ಕಳೇ. ಹೂ ಇಸ್ ದ ಸ್ಪೀಕರ್ ಹಿಯರ್? ಕ್ಯಾಪ್ಟನ್. ಎಸ್, ಕಂಟಿನ್ಯೂ ಕ್ಯಾಪ್ಟನ್ಸ್ ಅಂತ, ಕ್ಯಾಪ್ಟನ್ಸ್ ಡಾಟರ್. ಇಟ್ಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ವೈ ಡಸ್ ದ ಸ್ಪೀಕರ್ ಸೇ ದಿಸ್? ಯಾಕೆ ಈ ಮಾತನ್ನ ಹೇಳ್ತಾಳಕಿ? ಟು ಚಿಯರ್ ಅಪ್ ದ ಸೇಲರ್ಸ್. ವೆರಿ ನೈಸ್ ಮೈ ಡಿಯರ್ ಚಾರ್ಜ್. ಯಾಕೆ ಹೇಳ್ತಾಳಪ್ಪ ಅಂದ್ರ, ಶಿ ಗಿವ್ ಟು ದ ಚಿಯರ್ ಅಪ್ and give to the moral strength for the sailors. So ಈ ರೀತಿಯಾಗಿ ಆಯ್ತು. ನೆಕ್ಸ್ಟ್ ನೋಡ್ರಿ ಎಷ್ಟು ಚಂದ ಕೇಳಿದಾನೆ. How does the statement have an impact on others? ಇದು ಮತ್ತೊಬ್ಬರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳ್ತದ ಅಂತ ಕೇಳಿದಾನೆ. ಬಾರಿ ಚಂದ ಕೇಳಿದ ನೋಡ್ರಿ. How does the statement have impact others? ಈ ಮಾತು isn't God upon the ocean as the same as on the land ಅಂತ ಹುಡುಗಿ ಕೇಳಿದಲ್ಲ, ಇದು ಉಳಿದ ಸೇಲರ್ಸ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತದ, ಯಾವ ರೀತಿಯಾಗಿ ಹೇಳ್ತದ? ದಿಸ್ ಸ್ಟೇಟ್ಮೆಂಟ್ಸ್, ಈ ವಾಕ್ಯ ನೋಡಿ ಏನ್ ಹೇಳ್ತದ ಮಕ್ಕಳೇ. ದ ಕ್ಯಾಪ್ಟನ್ ಡಾಟರ್ ಸೈಡ್ ವೆರಿ ಕಾಮ್ ಅಂಡ್ ಕೂಲ್. ತುಂಬಾ ಶಾಂತವಾಗಿ ಹೇಳ್ತಾಳಕಿ, ಅಗದಿ ನಿಧಾನವಾಗಿ ಹೇಳ್ತಾಳ.
ದಿಸ್ ಸ್ಟೇಟ್ಮೆಂಟ್ ಶೋಸ್ ದ್ಯಾಟ್ ಇದು ಏನ್ ತೋರಿಸ್ತದ ಅಂದ್ರ ಅದರ ಅರ್ಥದಲ್ಲಿ ಹೌ ಡಿಡ್ ದ ಗಾಡ್ ಪ್ರೊಟೆಕ್ಟ್ ಆನ್ ದ ಲ್ಯಾಂಡ್, ಹೇಗೆ ದೇವರು ಭೂಮಿಯನ್ನು ಹೇಗೆ ರಕ್ಷಣೆ ಮಾಡ್ತಾನೋ, ವೈ ಡಿಡ್ ನಾಟ್ ಪ್ರೊಟೆಕ್ಟ್ ಆನ್ ದ ಸೀ ಅಂತ ಈ ಅರ್ಥದಲ್ಲಿ ಕೇಳುತ್ತೆ. ಯಾಕೆ ದೇವರು ಇಲ್ಲಿ ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ ಅಂತ ಕೇಳ್ತಾಳೆ. ಈ ಅರ್ಥದಲ್ಲಿ ಅವಳು ಹೇಳಿದಾಳೆ ಅಂತ ಹೇಳ್ಬಹುದು. ಅದೇ ರೀತಿ ಕೊಟ್ಟಿದ್ರೆ ಮಕ್ಕಳ ನೋಡ್ರಿ, ಹಿಸ್ ಡಾಟರ್ ರಿಮೇನ್ಡ್ ಕಾಮ್ ಹೋಲ್ಡಿಂಗ್ ಹರ್ ಫಾದರ್ ಹ್ಯಾಂಡ್. ಶಿ ಆಸ್ಕ್ಡ್ ಇಫ್ ಗಾಡ್ ಕುಡ್ ಪ್ರೊಟೆಕ್ಟ್ ದೆಮ್ ಆನ್ ದ ಲ್ಯಾಂಡ್ ವುಡ್ ಬ ಆನ್ ದ ಪ್ರೊಟೆಕ್ಟ್ ಆನ್ ದ ಸಿ ಅಂತ ಕೇಳ್ತಾ ಹೋಗ್ತಾರೆ. ಮತ್ತೆ ನೋಡಿ ಇಲ್ಲೊಂದು ಕೇಳಿದ್ರೆ ಮಕ್ಕಳೇ ಅಗ್ದಿ ಈಸಿ ಇದಾವ. ಬಟ್ ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್, ಆ ಲಿಟಲ್ ಡಾಟರ್ ಲಿಟಲ್ ಮೇಡನ್ ಅಂತ ಕರಿತೀವಿ ಮಕ್ಕಳೇ, ವಿಸ್ಪರ್ಡ್ she took his icy hand. ನೋಡ್ರಿ ಲಕ್ಷ್ಯ ಇಟ್ಕೊಳ್ರಿ ಮಕ್ಕಳೇ, ಒನ್ಸ್ ಅಗೇನ್ ಹೇಳ್ತಾನೆ, ರೈಸ್ ಯುವರ್ ಹ್ಯಾಂಡ್ಸ್. ಯಾರು ಉತ್ತರವನ್ನು ಹೇಳ್ತೀರ ನೋಡ್ರಿ. ಬಟ್ ಹಿಸ್ ದ ಲಿಟಲ್ ಡಾಟರ್ ವಿಸ್ಪರ್ಡ್ she took his icy hand. ಅಂಡರ್ಲೈನ್ ಮಾಡ್ಕೊಡ್ರಿ, ಬೇಕಾದ್ರ ನಿಮ್ಮ ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡ್ಕೊಡ್ರಿ ಆಸ್ತಿಗಳನ್ನ. ನೋಡ್ರಿ, ಹೂ ಇಸ್ ದ ಡಾಟರ್ ವಾಸ್ ಶಿ, ಇಲ್ಲಿ ಇವಳು ಯಾರ ಮಗಳು? ಕ್ಯಾಪ್ಟನ್ ಡಾಟರ್. ನೋಡ್ರಿ, why did she, ನೋಡ್ರಿ, why did she say to him, ಯಾಕೆ ಮಾತನ್ನ ಹೇಳ್ತಾವಳು? ಎಸ್, ನಿಮ್ಮ ಇಲ್ಲಿ ಆಲ್ರೆಡಿ ಕೊಟ್ಟಿದ್ರ ಮಕ್ಕಳೇ, ನೋಡ್ತಾ ಹೋಗ್ರಿ ಅವುಗಳನ್ನ. there is a God bless, so don't fear. It means do not worried from sailors, the God always with you. ಅಮ್ಮ ಹುಡುಗಿ ಯಾಕ ಮಾತಾಡೋಣ ಹೇಳ್ತಾಳಪ್ಪ ಅಂತ, ದೇವರು ಸದಾ ನಮ್ಮ ಜೊತೆಗಿರ್ತಾನೆ. whom did have doing a good works, ಯಾರು ಒಳ್ಳೆ ಕೆಲಸಗಳನ್ನ ಮಾಡಕ್ ಹೋಗ್ತೀವೋ, ದ ಗಾಡ್ ಬಿಹೈಂಡ್ ಹಿಮ್, ದೇವರು ಅವರಿಂದ ಯಾವಾಗ್ಲೂ ಇದ್ದೇ ಇರ್ತಾನೆ ಮಕ್ಕಳು. ನಾವು ಒಳ್ಳೆ ಕೆಲಸಗಳನ್ನ ಮಾಡಕ್ ಹೊರಟ್ರೆ ಭಗವಂತ ನಮ್ಮಿಂದ ಯಾವಾಗ್ಲೂ ಸದಾ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ಬಹುದು. ಸೊ ಈ ರೀತಿಯಾಗಿ ಕೇಳಿದ್ದಾರೆ. ಸೊ ನೋಡ್ತಾ ಹೋಗೋಣ, ವಾಟ್ ವಾಸ್ ದ ಎಫೆಕ್ಟ್ ಆಫ್ ಹೀಸ್ ವರ್ಡ್ಸ್, ಇವಳು ಮಾತುಗಳು ಯಾವ ರೀತಿ ಪರಿಣಾಮ ಬೀರ್ತಾವ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ಮಕ್ಕಳು, ನೋಡ್ತಾ ಹೋಗ್ರಿ. ಅದೇ ರೀತಿಯಾಗಿ his daughter remained him holding his father. She asked if the God protects. There is same answer. How did the God protect on the land? There is a protect on the sea. ಇದೇ ಮಾತನ್ನ ಅವಳು ಇಲ್ಲಿ ಮತ್ತೆ ರಿಮೆಂಬರ್ ಮಾಡ್ತಾಳೆ ಮಕ್ಕಳೇ. ಸೊ ಅದ್ರ ಜೊತೆಗೆ ನೋಡ್ರಿ, ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮತ್ತೆ ಇದೆ ದ ವೇ ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್ ಅಂಡ್ ವಿ ಸ್ಪ್ಯಾಕ್ಟ್ ಇನ್ ಬೆಟರ್ ಚಿಯರ್ ಅಂತಿದೆ. ಹೂ ಡಸ್ ವಿ ರೆಫರ್ ಆನ್ ಸೇಲರ್ಸ್ ಅಂತಿದೆ. ಹೂ ಇಸ್ ದ ಲಿಟಲ್ ಮೇಡನ್ ಅಂದ್ರೆ ಇಲ್ಲಿ ಕ್ಯಾಪ್ಟನ್ ಡಾಟರ್ಸ್ ಇದೆ ಮಕ್ಕಳೇ. How did the little maiden cheer them? And the girl back from the sailors and asking. So she told that, how did the God protect the land? There is the same thing on the sea. ಮತ್ತೆ ಅದೇ ಪ್ರಶ್ನೆ ಇದೆ, ಉತ್ತರ ಸಿ ಆಪ್ಷನ್ ದಲ್ಲಿ ಬರ್ತದೆ ಮಕ್ಕಳೇ. ಸೊ ಹಾಗಾದ್ರೆ ಇನ್ನು ಇಲ್ಲಿ 2 marks ಗಳನ್ನ ಕೊಟ್ಟಿದ್ದಾರೆ. ಡೋಂಟ್ ಟಾಕ್, ಲಿಸನ್ ದೆಮ್ ಮೈ ಡಿಯರ್ ಚೈಲ್ಡ್ಸ್. ಸ್ವಲ್ಪ ಅವಳನ್ನ ನೋಡ್ಕೊಂತ ಹೋಗ್ರಿ, ಅವಳನ್ನ ಸ್ವಲ್ಪ ನೋಡ್ತಾ ಹೋಗಿ ಮಕ್ಕಳೇ. The sailor in Ballet Tempest. Listen them. The sailors ballad of the tempest shuddered in silence. Why did they do so? ಅಂತ the sailors huddled as the cabin were the wrangling outside. ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಗಳಿಗೂ ತುಂಬಾ ಚೆನ್ನಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಮಕ್ಕಳು. So please, when we are go to the hostel today, we are remember from these our question and answers. Once again you are write down. ದಯವಿಟ್ಟು ಬರುತ್ ತೆಗೆದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗ್ತದೆ ಮಕ್ಕಳೇ. ನೀವು ಎವ್ರಿ ಡೇ ವಿ ಆರ್ ಪ್ರಾಕ್ಟೀಸ್ ಇಟ್. ಆನ್ಲೈನ್ ಕ್ಲಾಸ್ಗಳು ಮಾಡಿದಾಗ ಮಾತ್ರ ಅಲ್ಲ, ಎವ್ರಿ ಡೇ ವಿ ಆರ್ ಪ್ರಾಕ್ಟೀಸ್ ಇಟ್. ಇಟ್ ಇಸ್ ವೆರಿ ಈಸಿ. ಇಲ್ಲಿ ಕೊಟ್ಟಂತ ಆನ್ಸರ್ಸ್ಗಳು ನಮ್ಮ ಇಲಾಖೆ ಮಾಡಿದಂತ ಈ ಪುಸ್ತಕ ತುಂಬಾ ಚೆನ್ನಾಗಿದೆ ಮಕ್ಕಳೇ, ನಾನು ಓದಿದ್ದೇನೆ. ಸೊ ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಅವರ್ ಸ್ಟೂಡೆಂಟ್ಸ್. ಈ ಪುಸ್ತಕ ಅಗದಿ ಚೆನ್ನಾಗಿದೆ ಮಕ್ಕಳು. ಪ್ರತಿಯೊಂದು ವಾಕ್ಯವನ್ನ ಪ್ರತಿಯೊಂದು ಆ ಕ್ವಶನ್ಸ್ ಅನ್ನ ಭಾರಿ ನೀಟಾಗಿ ಅನಲೈಸಸ್ ಮಾಡಿದ್ದಾರೆ. ಸೊ ಅದಕ್ಕ ದಯವಿಟ್ಟು ನೀವು ಕೂಡ ಓದ್ರಿ. ಇದನ್ನ ದಯವಿಟ್ಟು ಹೇಳಿದ್ರಲ್ಲ, ಆರ್ಸಿಗಳನ್ನು ಕೂಡ ಇದರಲ್ಲಿವೆ. ಅದ್ರ ಜೊತೆಗೆ 2 marks ಕ್ವಶನ್ಸ್ ಕೂಡ ಇದರಲ್ಲಿವೆ. ನಾ ಹೇಳೋದಕ್ಕಿಂತ ಇದರಲ್ಲಿ ಚೆನ್ನಾಗಿವೆ. ಇದನ್ನ ಸ್ವಲ್ಪ ತೆಗೆದು ನೋಡ್ರಿ, ಕವರ್ ಆಗ್ತದೆ ಮಕ್ಕಳೇ. ಸೊ ಈ ಪದ್ಯದ ಮೇಲೆ ಎನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಮಕ್ಕಳೇ 3 ಅಂಕದ ಪ್ರಶ್ನೆಗಳು ಆರ್ಸಿ ಬರುವಂತ ಚಾನ್ಸಸ್ ಇದೆ. ಅದ್ರ ಜೊತೆಗೆ 2 marks ಅನ್ನ ನೋಡ್ಕೋಬೇಕು. ಯಾಕಂದ್ರ ಸಮ್ ಟೈಮ್ಸ್ ಆ ಲಿಟಲ್ ಬಿಟ್ ಚೇಂಜಸ್ ಫ್ರಮ್ ದ KSSB, ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯವರು ಸಮ್ ಟೈಮ್ಸ್ ಏನ್ ಮಾಡ್ಬೋದು, ಚೇಂಜಸ್ ಮಾಡ್ತಿರ್ಬೋದು ಮಕ್ಕಳೇ. ಅದಕ್ಕೆ ನೀವು ಎರಡನ್ನು ನೋಡಿದ್ರೆ ವಿ ಆರ್ ಸೇಫ್. ನೀವು ಒಂದನ್ನು ನೋಡಿ ಒಂದನ್ನು ಬಿಟ್ರೆ ನಿಮ್ಗೆ ಲಾಸ್ ಆಗ್ತದೆ ಮಕ್ಕಳೇ. ಸೊ ಎರಡನ್ನು ನೋಡ್ರಿ, ಆರ್ಸಿಗಳನ್ನ ನೋಡ್ರಿ. ಅದ್ರ ಜೊತೆಗೆ
ಈ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ, ಅದ್ರ ಜೊತೆಗೆ ಕೀ ಪಾಯಿಂಟ್ಸ್ ಗಳು ನಾನು ಆಗ್ಲೇ ಹೇಳಿದಲ್ಲ, ಆ ಕೀ ಪಾಯಿಂಟ್ಸ್ ರಿಮೇನ್ ನೀವುಗಳೇ ಮಾಡ್ಕೋಬೇಕು. ಕೀ ಪಾಯಿಂಟ್ಸ್ ಇದರಲ್ಲಿ ಇಂಪಾರ್ಟೆನ್ಸ್ ಏನಪ್ಪಾ, ಇದ್ರಾಗ ಯಾರುಗಳು ಬರ್ತಾರೆ ಕೀ ಪಾಯಿಂಟ್ಸ್ ನಲ್ಲಿ, ಇದರಲ್ಲಿ ಇಂಪಾರ್ಟೆಂಟ್ ಏನು, ಈ ರೀತಿ ನೀವು ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ. ಗೊತ್ತಾಯ್ತಲ್ವಾ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮಗೇನಾದ್ರೂ ಡೌಟ್ಸ್ ಗಳಿಗೆ ಇದ್ದರೆ ಕೇಳಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, if you have any doubts about from this poem, yes, any doubts, ಆರ್ಸಿಗಳ ಸರ್ ಹೇಗೆ ಕೇಳ್ತಾರೆ ಅನ್ನೋದಿದ್ರೆ ಸಾಕಷ್ಟಿದಾವ ಆರ್ಸಿಗಳನ್ನ ನಾನು ಅವುಗಳನ್ನ ನೋಡಿದ್ರೆ ಮಕ್ಕಳು ಇಲ್ಲಿ ಬಹಳಷ್ಟುಗಳನ್ನ ಇದಾವ. ಸೊ ಅದೇ ಆ ಬುಕ್ ದಲ್ಲಿ ಇದಾವೆ, ನಾನು ಕೂಡ ಪ್ರಾಕ್ಟೀಸ್ ನೋಡ್ಕೊಂಡ್ ಬಂದಿದ್ದೇನೆ. ಸೊ ಅವುಗಳನ್ನೇ ಇಲ್ಲಿ ಕೇಳಿದ್ದಾರೆ. ಸೊ ಅವುಗಳನ್ನ ನಾನು ಇಲ್ಲಿ ಬಿಡಿಸಿದ್ದೇನೆ ಮಕ್ಕಳೇ. ಅವನ್ ಚರ್ಚೆ ಮಾಡೋದಕ್ಕೆ ತುಂಬಾ ಎಷ್ಟು 10ರಿಂದ 12 ಆಸ್ತಿಗಳು ಬರ್ತಾವ ಮಕ್ಕಳೇ. ಅವುಗಳನ್ನ ಓದ್ತಾ ಹೋದ್ರೆ ನೋಡಿ ಯಾವ ರೀತಿ ಬರ್ತವೆ, ಯಾವ ರೀತಿ. ಸೊ ನಾನು ನಿಮಗೆ ಬೇಕಾದ್ರೆ ನೋಟ್ಸ್ ಅನ್ನ ಕೊಡ್ತೇನೆ ಇದನ್ನ. ಓಕೆ, ಶ್ಯೂರ್, ಐ ವಿಲ್ ಗಿವ್ ದ ನೋಟ್ಸ್ ಡೆಫಿನೆಟ್ಲಿ. ನಾನು ರೆಡಿ ಮಾಡಿದಂತಹ ಈ ನೋಟ್ಸ್ ಅನ್ನ ನಿಮಗೆ ಕೊಡ್ತೇನೆ. 2 ಮಾರ್ಕ್ಸ್ ಅನ್ನ ಯಾವ ರೀತಿ ಕೇಳಿದ್ದಾರೆ, ಅದ್ರ ಜೊತೆಗೆ ಆರ್ಸಿಗಳ 10ರಿಂದ 11 ಬರ್ತಾವ, ಅವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಎಸ್ ಯು ಹ್ಯಾವ್ ಗಾಟ್, ನೀವು ಡೆಫಿನೆಟ್ಲಿ ಎನ್ವಲ್ದಾಗ ತಗೊಳ್ತೀರಾ. 3 ಅಂಕಗಳು ನಿಮ್ದ ಆಗ್ತದ, 2 ಮಾರ್ಕ್ಸ್ಗಳು ನಿಮ್ದ ಆಗ್ತದ ಸರ್. ಅಂದ್ರೆ ಏನೇ ಒಂದೊಂದು ಏನ್ ಮಾಡ್ತೀವಿ, ಸರ್ ಮತ್ತೆ ಅಲ್ಲಿ ಸ್ಟೂಡೆಂಟ್ಸ್ ಅಲೋ ಮಾಡ್ಬೇಕು. Hello. Good afternoon, students. So if you have any doubts, please ask for me questions on the topic of this topic, Ballad of the Tempest, my dear chats. If you have any doubts, please raise your hands and ask for a question. Already I am. Hello, my dear students. If you have any doubts, please ask for me questions about from this poem. Already we are told that how did you ask that questions and how did you write? Hello. Hello. Once again, I request for all other students, if you have any doubts from this poem, please ask for questions. Ballad of the Tempest. You know that already I'm told that 3 marks and 2 marks questions, 3 marks come to from RC and 2 marks questions will be there. Already I'm told that our Christ department given a good workbook will be given for you. It is very useful for my dear students. Very simple questions, simple answers is there. So
Please read them every day. It is very useful for your annual examination, my dear child. Anybody else ask for a question about from this topic, my dear child? Hello. No, sir. No. There is no memorization. This poem was not memorization. Yes, my dear chats, you can observe from the there are 6 stanzas here. So observe from a important RC is there, every one line. You can observe it. And meanings also is very important because it is very useful for when we are written answers. Please identify it and mark them and write the meaning on your text. It is very useful. So anybody ask for a questions? So otherwise, I will conclude this session, my dear child. Don't talk, my dear child. ಸರ್ ಈ ಪಾಠದ ಮೇಲೆ ಒಂದ ಪ್ರಶ್ನೆ ಇರ್ತದೆ. Once again, clearly. Which school, my ಈ what's your name? What's your name? Street name, my ಸರ್ ಈ dear ಲೆಸನ್ child? ಒಂದ ಕ್ವಶನ್ ಇರ್ತದೆ ಸರ್. It means ಈ ಪದ್ಯದ ಮೇಲೆ ಪಿ ನಿನಗೆ ಆರ್ಸಿಯನ್ನ ಕೇಳ್ತಾರೆ 3 ಮಾರ್ಕ್ಸ್ ನೊಳಗ. ಅದನ್ನ ಬಿಟ್ಟರೆ 2 ಮಾರ್ಕ್ಸ್ ಏನು 75% ಆರ್ಸಿಗೆ ಇಟ್ಟಿದ್ದಾರೆ. ಬಟ್ 2 ಮಾರ್ಕ್ಸ್ ಅನ್ನು ಕೂಡ ನೋಡಿದ್ರೆ ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಯು. ನಿನಗೆ ತುಂಬಾ ಹೆಲ್ಪ್ ಆಗ್ತದೆ ಮಗ. Yes. ಸರ್ Hello. 2 ಮಾರ್ಕ್ಸ್ ಇನ್ ಕ್ವಶನ್ ಹೆಂಗ್ ಕೇಳ್ತಾರೆ ಸರ್? 2 marks questions. Yes, you can write down, my dear child. 2 marks questions already are in your Christ department. Also, my department. It means Christ department also given a workbook is there. How to ask 2 marks questions already written on this workbook. Hello. Hello. ಸರ್ ನನ್ನಂತೆ ಆ ಬುಕ್ ಇಲ್ಲ ಸರ್. ಬುಕ್ ಇಲ್ವಾ ನಿನ್ನ ಹತ್ರ? ಯಾವ ರೀತಿ ಕೇಳ್ತಾನೆ ರಪಿ? Okay. Isn't God upon the ocean just as same as on land? Who asked this question? What does mean? ಈ ಪ್ರಶ್ನೆಯನ್ನ ಯಾರು ಕೇಳಿದ್ರು? What does it mean? ಏನಿದ್ರ ಅರ್ಥ ಅಂತ ಕೇಳ್ತಾನೆ. ಸೊ ಆ ರೀತಿಯಾಗಿ ಕೇಳಿದಿದೆ. ಅದ್ರ ಜೊತೆಗೆ when the captain shouted, we are lost. When the captain shouted, we are the lost. Who instilled a hope in him? How ಅಂತ ಕೇಳ್ತಾನೆ ಪ್ರಶ್ನೆಗಳನ್ನ. ಅದ್ರ ಜೊತೆಗೆ ಅಪಿ isn't God upon the ocean just as same on the land? Justify it. ಇದನ್ನ ಯಾವ ರೀತಿಯಾಗಿ ನೀನು ಜಸ್ಟಿಫೈ ಮಾಡ್ತೀಯಾ ಅಂತ ಆ ರೀತಿಯಾಗಿ ಕೇಳಿದಾನೆ. The little maiden filled the sailors with confidence. Justify. ಯಾವ ರೀತಿಯಾಗಿ ಅವಳು ಕಾನ್ಫಿಡೆನ್ಸ್ ಅನ್ನ ತುಂಬಿದ್ಲು ಅದನ್ನ ನೀನು ವಿವರಿಸ್ಲಿ. ಎಲಬರಾಟ್ ಅಂತ ಕೇಳ್ತಾರೆ ಪಿ. ಇನ್ ಬಿಟ್ರೆ in the poem Ballad of the Tempest, poet highlights the faith and hope institute. ಇದನ್ನ ವಿವರಿಸ್ರಿ ಅಂತ ಕೇಳ್ತಾನೆ. ಸೊ ಆಲ್ರೆಡಿ ನಮ್ಮ ಕ್ರೈಸ್ ಇಲಾಖೆದಲ್ಲಿ ಇದೆ. ಸೊ ಆ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ. ಇನ್ನೊಂದು ಅದನ್ನ ಬಿಟ್ರೆ ಯಾವ ರೀತಿ ಕೇಳ್ತಾನೆ ಅಂತಂದ್ರೆ ಯೂಶಲಿ
The storms are formed in the deep sea. What precaution has the sailors to take before waves? ಯಾವ ರೀತಿಯಾಗಿ ಈ sailors ಗಳು ಏನು ಸಮುದ್ರಯಾನ ಮಾಡಬೇಕಾದಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನ್ ತಗೋಬೇಕು, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ. Then others. ಹಲೋ ಸರ್. Hello. ಸರ್ ನಿಮ್ ಕೈಯಲ್ಲಿ ಇದೆ ಅಲ್ಲ ಸರ್ ಬುಕ್? ಹಾ ಕೇಳ್ಪಿ ಕೇಳು. ಅದನ್ನ ಎಲ್ಲಿ ಸಿಗುತ್ತೆ ಸರ್? It is only prescribed by from Christ department only for residential schools. ಸರ್ ಕನ್ನಡದಲ್ಲಿ ಅಂಡರ್ ಸೋಷಿಯಲ್ ವೆಲ್ಫೇರ್ ಪಿ ಯಾವ ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಬರ್ತದಲ್ಲ ಅವ್ರಿಗೆ ಕೊಟ್ಟಿದ್ರಪ್ಪಿ, ಕೊಡೆ ಮಾಡಿದ್ರೆ. ಇಟ್ ಇಸ್ ವೆರಿ ವಂಡರ್ಫುಲ್. ಯಾರಾದ್ರೂ ಇದ್ರೆ ನೀನು ಜೆರಾಕ್ಸ್ ಮಾಡಿಸಿ ತಗೋಬಹುದಪ್ಪಿ, ಬೇರೆ ಎಲ್ಲೂ ಸಿಗೋದಿಲ್ಲ ಇದು. ಹಾ ಸರ್. ಹಾ ಬಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹ್ಞೂ ಸರ್. Okay. Thank you so much for our social welfare department and our social welfare director, Shri Mahesh Potedar sir, from other principals. Thank you. Give the opportunity for doing online classes. Thank you so much, my dear students and everyone. Thank you. Thank you a lot.